ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಸಿರಿಗನ್ನಡದ 7ನೇ ತರಗತಿಯ ಪ್ರಥಮ ಭಾಷೆ ಪರಿಷ್ಕೃತ 2024 ಭಾಗ 2ರ 5ನೇ ಪಾಠವಾದ ಪರಿಸರ ಸಮತೋಲನದ ಪ್ರಶ್ನೋತ್ತರಗಳನ್ನು ವಿವರಿಸುತ್ತಿದ್ದೇನೆ. ಮೊದಲನೇದಾಗಿ ಕವಿ ಪರಿಚಯ ನೋಡೋಣ. ಈ ಪಾಠವನ್ನು ಬರೆದರು ಕೃಷ್ಣಾನಂದ್ ಕಾಮತ್. ಇವರು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ 29/9/1938 ಅಂದರೆ 29/9/1934 ಜನಿಸಿದರು. 1959 MSc ಪದವಿಯನ್ನು ಉತ್ತೀರ್ಣರಾದರು. ನಂತರ ಇವರು ಕಾಮನ್ವೆಲ್ತ್ ಇನ್ಸ್ಟಿಟ್ಯೂಟ್ ಆಫ್ ಬಯಾಲಜಿಕಲ್ ಕಂಟ್ರೋಲ್ ಸಂಸ್ಥೆಯ ಕೀಟ ಸಂಶೋಧನಾಕಾರಿ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ ಇವರು ಕೃಷ್ಣಾನಂದ್ ಕಾಮತ್ ಅವರ ಕೃತಿಗಳು ಯಾವುವು ಅಂದರೆ ನಾನು ಅಮೇರಿಕಾಗೆ ಹೋಗಿದ್ದೆ, ಪ್ರಾಣಿ ಪರಿಸರ, ಕೀಟ ಜಗತ್ತು, ಪಶು ಪಕ್ಷಿ ಪ್ರಪಂಚ, ಸಸ್ಯ ಪರಿಸರ, ಇರುವೆಯ ಇರುವು, ಸರ್ಪ ಸಂಕುಲ ಮತ್ತು ಕಾವಿ ಕಲೆ ಇತ್ಯಾದಿ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. 2002 ಇವರು ಇಹಲೋಕವನ್ನು ತ್ಯಜಿಸಿದರು. ಮೊದಲಿಗೆ ಪದಗಳ ಅರ್ಥ ನೋಡೋಣ. ಆಚ್ಛಾದನ ಅಂದರೆ ಬಟ್ಟೆ ಅಥವಾ ವಸ್ತ್ರ, ಕ್ಲೋತ್ಸ್. ಪರ್ಣ ಎಲೆ ಲೀಫ್. ಗೋಣು ಕುತ್ತಿಗೆ ಮೀನ್ಸ್ ನೆಕ್. ಪಿತ್ರ ತಂದೆ ಮೀನ್ಸ್ ಫಾದರ್. ವಿಳ್ಯ ಮೀನ್ಸ್ ತಾಂಬೂಲ ಅಂದರೆ ಎಲೆ ಅಡಿಕೆ. ಚವರ್ಣ ಮೀನ್ಸ್ ಅಗಿದು ತಿನ್ನುವುದು, ಚೀವಿಂಗ್. ಶತಮಾನ 100 ವರ್ಷಗಳು, 1 century. ಕ್ರೋಮೋಸೋಮ್ ಮೀನ್ಸ್ ವರ್ಣತಂತು, ಕ್ರೋಮೋಸೋಮ್ಲಿ. ರಾಜಿ ಮೀನ್ಸ್ ಗುಂಪು, ಗ್ರೂಪ್. ವಿಪುಲ ಮೀನ್ಸ್ ಹೆಚ್ಚು ಆರ್ ಜಾಸ್ತಿ ಮೀನ್ಸ್ ಮೋರ್. ಆರ್ದ್ರತೆ ನೀರಿನ ಅಂಶ ಮೀನ್ಸ್ ವಾಟರ್ ಕಂಟೆಂಟ್ ಆರ್ ತೇವಾಂಶ. ಪಾಶ್ಚಾತ್ಯ ಪಶ್ಚಿಮ ದೇಶ, ವೆಸ್ಟರ್ನ್ ಕಂಟ್ರಿ. ಕಿಶೆ ಮೀನ್ಸ್ ಜೇಬು, ಪಾಕೆಟ್. ತಾನ ಮೀನ್ಸ್ ಜಾಗ, ಪ್ಲೇಸ್ ಆರ್ ಸ್ಥಳ. ಚಿಗರೆ ಮೀನ್ಸ್ ಜಿಂಕೆ ಮೀನ್ಸ್ ಡಿಯರ್. ಅವಿತು ಮೀನ್ಸ್ ಬಚ್ಚಿಟ್ಟುಕೊಳ್ಳು, ಹೈಡ್. ಕಣ್ಣು ಕಪ್ಪಡಿ ಮೀನ್ಸ್ ಬಾವಲಿ, ಬ್ಯಾಟ್. ವಿಧಾಯಕ ಮೀನ್ಸ್ ರಚನಾತ್ಮಕ. ಅರ್ಥ ಆಯ್ತಲ್ವಾ? ನಾವೀಗ ನಂತರ ಭಾಷಾಭ್ಯಾಸ ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್ ಕ್ವಶನ್, ಆನೆ ಎಷ್ಟು ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ? ಆನೆ 5 ವರ್ಷಕ್ಕೊಮ್ಮೆ ಮರಿ ಹಾಕುತ್ತದೆ. ಇನ್ಸ್ಟೆಡ್ ಆಫ್ S2 we should write 5 only. Means how many cubs does an elephant give a birth to every year? ಪ್ರಾಣಿ ಪಕ್ಷಿಗಳ ನಡುವೆ ಯಾವುದಕ್ಕಾಗಿ ಸ್ಪರ್ಧೆ ನಡೆಯುತ್ತದೆ? ಸೊ ಪ್ರಾಣಿ ಪಕ್ಷಿಗಳ ನಡುವೆ ಆಹಾರ ಆಚ್ಛಾದನೆಗಳಿಗಾಗಿ ಸ್ಪರ್ಧೆ ನಡೆಯುತ್ತದೆ. ಮೀನ್ಸ್ ವಾಟ್ ಈಸ್ ದ ಕಾಂಪಿಟೇಷನ್ ಬಿಟ್ವೀನ್ ಆನಿಮಲ್ಸ್ ಆ್ಯಂಡ್ ಆನಿಮಲ್ಸ್. ಥರ್ಡ್ ಒನ್, ಬೀಜ ಪ್ರಸರಣ ಯಾವುದರ ಮೂಲಕ ನಡೆಯುತ್ತದೆ? ಬೀಜ ಪರಿಸರ, ಕೀಟ, ವಾಯು ಮತ್ತು ನೀರಿನ ಮೂಲಕ ನಡೆಯುತ್ತದೆ. ಸೊ ಥರ್ಡ್ ಕ್ವಶನ್ ಮೀನಿಂಗ್ ಈಸ್ ಬೈ ವಾಟ್ ಡಸ್ ಸೀಡ್ ಡಿಸ್ಪರ್ಸಲ್ ಟೇಕ್ ಅ ಪ್ಲೇಸ್? ಫೋರ್ತ್ ಕ್ವಶನ್, ದಟ್ಟವಾದ ಕಾಡು ಎಲ್ಲಿ ಬೆಳೆಯುತ್ತದೆ? ದ ಕ್ವಶನ್ ಮೀನಿಂಗ್ ಈಸ್ ವೇರ್ ಡಸ್ ಡೆನ್ಸ್ ಫಾರೆಸ್ಟ್ ಗ್ರೋ? ದಟ್ಟವಾದ ಕಾಡು ವಿಪುಲವಾದ ನೀರು, ಆರ್ದ್ರತೆ ಇರುವಲ್ಲಿ ಬೆಳೆಯುತ್ತದೆ. ಇಟ್ ಈಸ್ ಲೀ. ನೆಕ್ಸ್ಟ್ ಕ್ವಶನ್, ಎಲ್ಲಿ ಬಿದ್ದ ಬೀಜಗಳು ನಾಶವಾಗುತ್ತದೆ? ವೇರ್ ಆರ್ ಫಾಲನ್ ಸೀಡ್ಸ್ ಡಿಸ್ಟ್ರಾಯ್ಡ್? ಮರುಭೂಮಿ ಮತ್ತು ರಸ್ತೆ ಕಟ್ಟಡಗಳ ಮೇಲೆ ಬಿದ್ದ ಬೀಜಗಳು ನಾಶವಾಗುತ್ತವೆ.
Sixth question is ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಯಾವುದು? Which animal is the largest animal among? ಪ್ರಾಣಿಗಳಲ್ಲಿಯೇ ದೊಡ್ಡ ಪ್ರಾಣಿ ತಿಮಿಂಗಲು. ನೆಕ್ಸ್ಟ್ ಹೋಗೋಣ. 2-3 ವಾಕ್ಯದಲ್ಲಿ ಉತ್ತರಿಸಿ. ರೈಟ್ ದ ಆನ್ಸರ್ ಇನ್ 2-3 sentences. The first question is ಜಿರಾಫೆ ಹೇಗೆ ಆಹಾರ ಸ್ಪರ್ಧೆಯಲ್ಲಿ ಯಶಸ್ವಿಯಾಗುತ್ತದೆ? How does the giraffe succeed in competition for food? ಜಿರಾಫೆ 12 ಅಡಿಗೂ ಎತ್ತರದಲ್ಲಿದ್ದ ಪರ್ಣ ತಿನ್ನುವಷ್ಟು ಉದ್ದ ಕಾಲು ಗೋಣು ಪಡೆದಿದ್ದರಿಂದ ಆಹಾರ ಸ್ಪರ್ಧೆಯಲ್ಲಿ ಕೊನೆಗೆ ಇದೇ ವರ್ಗ ಯಶಸ್ವಿಯಾಗುವುದೆಂದು ಒಂದು ಸಿದ್ಧಾಂತ. ನೆಕ್ಸ್ಟ್ ಕ್ವಶನ್. ಸರೋವರ, ಕೆರೆ ಮತ್ತು ಹೊಂಡಗಳು ಬೇರೆ ಕೆಲಸಕ್ಕೆ ಬಳಕೆಯಾಗುತ್ತಿವೆ ಏಕೆ? ಬೇರೆ ಕೆಲಸಕ್ಕೆ ಬಳಕೆ ದ ಕ್ವಶನ್ ಮೀನಿಂಗ್ ಹೌ ಈಸ್ ದ ವೈಲ್ಡ್ ಲೈಫ್ lakes and the ponds are being used for the other purpose. Why? ಮಾನವನು ವಿಮಾನ, ರೈಲ್ವೆ, ಮೋಟಾರು ನಿಲ್ದಾಣಗಳನ್ನು ಕಟ್ಟುವುದರಿಂದ, ಹೆದ್ದಾರಿಗಳನ್ನು ಮಾಡುವುದರಿಂದ ಬಹಳ ಕಾಲದಿಂದ ಇದ್ದ ಸರೋವರ, ಕೆರೆ, ಹೊಂಡಗಳನ್ನು ಬೇರೆಯೇ ಕೆಲಸಕ್ಕೆ ಬಳಸುವುದು ವಾಡಿಕೆಯಾಗಿದೆ. ನೆಕ್ಸ್ಟ್ ಥರ್ಡ್ ಒನ್. ಯೋಜನೆ ತಯಾರಿಸುವ ವಿಜ್ಞಾನಿಗಳು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ವಾಟ್ ಪ್ರಿಕಾಷನ್ ಶುಡ್ ಸೈಂಟಿಸ್ಟ್ ಟೇಕ್ ವೆನ್ ಪ್ಲಾನಿಂಗ್? ಅಧಿಕಾರದಲ್ಲಿದ್ದವರು ಅದಕ್ಕಿಂತ ಮಿಗಿಲಾಗಿ ಮುಂದಿನ ಪೀಳಿಗೆಗೆ ಇಂದೇ ಯೋಜನೆಯನ್ನು ತಯಾರಿಸುವ ವಿಜ್ಞಾನಿಗಳು ನಿಸರ್ಗದ ಆಗುಹೋಗುಗಳನ್ನು ವಿವರವಾಗಿ ಅಭ್ಯಸಿಸಿ ಮಾನವನ ಚಟುವಟಿಕೆ ಮಾನವನಿಗೆ ಕಂಟಕಪ್ರಾಯವಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ನೆಕ್ಸ್ಟ್ ಕ್ವಶನ್. ವನ್ಯಜೀವಿ ಸಂರಕ್ಷಣೆ ಹೇಗೆ ಮಾಡುತ್ತಿದ್ದಾರೆ? The question meaning is how is wildlife conservation being done? ವನ್ಯಜೀವಿಗಳ ಸಂರಕ್ಷಣೆಗಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡುತ್ತಾ ಬಂದಿದೆ. ಮೊಸಳೆಗಳಿಗಾಗಿ ಕರ್ನಾಟಕದ ಬೆಂಗಳೂರಿನ ಹತ್ತಿರವಿರುವ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ಆಲಯವನ್ನು ಸ್ಥಾಪಿಸಿ ಪೋಷಿಸುತ್ತಿದ್ದಾರೆ. ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸುತ್ತಿದ್ದಾರೆ. ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಕ್ವಶನ್ ನಂಬರ್ ಫಸ್ಟ್. ಮೊಸಳೆ ಹಾವುಗಳ ಸಂರಕ್ಷಣಾ ಕ್ರಮಗಳನ್ನು ತಿಳಿಸಿ. ಸ್ಟೇಟ್ ದ ಕನ್ಸರ್ವೇಷನ್ ಮೆಜರ್ಸ್ ಆಫ್ ಕ್ರೊಕೊಡೈಲ್ ಆ್ಯಂಡ್ ಸ್ನೇಕ್ಸ್. ಮೊಸಳೆಗಳ ಚರ್ಮಕ್ಕೆ ಪಾಶ್ಚಾತ್ಯ ಮಹಿಳೆಯರು ಮನಸೋತಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಮೊಸಳೆಗಾಗಿಯೇ ಮೊಸಳೆಗಳಿಗಾಗಿಯೇ ಮಾಡಿದ ಆಲಯದಲ್ಲಿ ಹೆಚ್ಚಿ ದಕ್ಷತೆಯಿಂದ ಪಾಲನೆ ಪೋಷಣೆ ಮಾಡುತ್ತಿದ್ದಾರೆ ಮತ್ತು ಕೆಲವು ಜಾತಿಯ ಹಾವುಗಳು ಇಂದು ನಶಿಸಿ ಹೋಗಿದ್ದರಿಂದ ವಿಷಕಾರಿ ಹಾವುಗಳನ್ನು ಸಾಕುವ ಕೇಂದ್ರಗಳನ್ನು ಮುಂಬೈ ಮತ್ತು ಮದ್ರಾಸಿನಲ್ಲಿ ಪ್ರಾರಂಭಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್. ಕಾಡನ್ನು ನಾಶ ಮಾಡುವುದರಿಂದ ಆಗುವ ದುಷ್ಪರಿಣಾಮಗಳೇನು? ವಾಟ್ ಆರ್ ದ ನೆಗೆಟಿವ್ ಇಫೆಕ್ಟ್ ಆಫ್ ಫಾರೆಸ್ಟ್ ಡಿಸ್ಟ್ರಕ್ಷನ್? ಕಾಡನ್ನು ನಾಶ ಮಾಡುವುದರಿಂದ ಅಲ್ಲಿದ್ದ ಹಕ್ಕಿಗಳು ಬೇರೆ ತಾಣ ಹುಡುಕಿಕೊಳ್ಳಬೇಕಾಗುತ್ತದೆ. ಮೇವು ಇಲ್ಲದ್ದರಿಂದ ಚಿಗರೆಗಳು ಮಾಯವಾಗುತ್ತವೆ.
ಚಿಗರೆಗಳನ್ನು ಬೇಟೆ ಮಾಡಿ ಜೀವಿಸಿದ್ದ ಹುಲಿ, ಚಿರತೆ, ಸಿಂಹಗಳು ತೊಲಗಬೇಕಾಗುತ್ತದೆ. ಅವಿತುಕೊಳ್ಳಲು ಮರೆ ಇಲ್ಲದ್ದರಿಂದ ತೋಳ, ಕರಡಿಗಳು ಓಡಿ ಹೋಗುತ್ತವೆ. ಹಣ್ಣು ಹಂಪಲಗಳು ಸಿಗದಿದ್ದರಿಂದ ಇಣಚಿ, ಕಣ್ಣು, ಕಪ್ಪಡಿಗಳು ಪ್ರಯಾಣ ಬೆಳೆಸುತ್ತವೆ. ಬೋಳು ಮಾಡಿದ ಕಾಡಿನಲ್ಲಿ ವಾಸಿಸಿ ಏನೂ ಪ್ರಯೋಜನವೆಂದು ಇಲಿಗಳು ಹೊರಡುತ್ತವೆ. ಇಲಿಗಳನ್ನು ನಂಬಿದ್ದ ಹಾವು ಹಿಂಬಾಲಿಸುತ್ತದೆ. ಕೊರೆವ ಚಳಿ, ಸುಡುವ ಬಿಸಿಲು, ಹರಿವ ನೀರಿಗೆ ನೆಲದೊಳಗಿನ ಪ್ರಾಣಿಗಳು ಸಾವಿಗೀಡಾಗುತ್ತವೆ. ಅರ್ಥ ಆಯ್ತಲ್ಲ? ನಂತರ ಸ್ವಂತ ವಾಕ್ಯ. ಸ್ವಂತ ವಾಕ್ಯ ಬರೆಯಿರಿ. ಮೊದಲನೇದು ನಿರ್ಮಾಣ. ಯೂಸ್ ದ ವರ್ಡ್, ಮೇಕ್ ಯುವರ್ ಓನ್ ಸೆಂಟೆನ್ಸ್. ನಮ್ಮ ಶಾಲೆಯ ಪಕ್ಕದಲ್ಲಿ ಒಂದು ಕಟ್ಟಡ ನಿರ್ಮಾಣವಾಗುತ್ತಿದೆ. ಸೆಕೆಂಡ್ ಒನ್, ಶತಮಾನ, ಸೆಂಚುರಿ. 21ನೇ ಶತಮಾನದಲ್ಲಿ ಕೊರೋನಾ ಬಂದಿತ್ತು. ಮನಸೋಲು, ನಾನು ಕನ್ನಡ ಭಾಷೆಗೆ ಮನಸೋತಿದ್ದೇನೆ. ನೆಕ್ಸ್ಟ್, ಹಿಂಬಾಲಿಸು, ಬೆಕ್ಕು ಇಲಿಯನ್ನು ಹಿಂಬಾಲಿಸಿತು. ನಂತರ ವ್ಯಾಕರಣ ನೋಡೋಣ. ಅದಾದಮೇಲೆ ಲೋಪಸಂಧಿ ಎಂದರೇನು ಉದಾಹರಣೆ ಕೊಡಿ. ಸಂಧಿಯಾಗುವಾಗ ಅಕ್ಷರ ಲೋಪವಾದರೆ ಅದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ. ಉದಾಹರಣೆಗೆ ಊರು ಪ್ಲಸ್ ಅಲ್ಲಿ, ಊರಲ್ಲಿ. ಅರ್ಥ ಆಯ್ತಲ್ಲ? ನಂತರ ಭಾಷಾ ಚಟುವಟಿಕೆ ನೋಡೋಣ. ಈ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ. ದೂರದ ಬೆಟ್ಟ ನುಣ್ಣಗೆ, ಹಿತ್ತಲ ಗಿಡ ಮದ್ದಲ್ಲ, ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಕೂತು ಉಣ್ಣವನಿಗೆ ಕುಡುಕೆ ಹೊನ್ನು ಸಾಲದು, ಹಸು ಕಪ್ಪಾದರೆ ಹಾಲು